ಹಾಗೆ ಈಗ ವೇದಿಕೆಗೆ ಮನೋಹರ್ ಸರ್ ಅವರು ಬರಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ನೋಡಿ ಸಂತೋಷ್ ಹೆಗ್ಡೆ ಸರ್ ಅವರು ಇದ್ದಾರೆ ಅಂದರೆ ಆಲ್ವೇಸ್ ಟ್ರಾಫಿಕ್ ಅನ್ನೋ ರೀಸನ್ ಕೊಡೋದಿಲ್ಲ, ಏನೂ ರೀಸನ್ ಕೊಡೋದಿಲ್ಲ, ಆನ್ ಟೈಮ್ ಇರ್ತಾರೆ. ಅದೇ ಥರ ರೇವತಿ ಮೇಡಮ್ ಕೂಡ ಸೊ ಬಹಳ ಸಮಯದಿಂದ ನಮ್ಮೊಟ್ಟಿಗೆ ಅಷ್ಟೊಂದು ಪೇಷನ್ಸಿಂದ ನಮ್ಮ ಜೊತೆಗಿದ್ದಾರೆ. ಸೊ ಇಂಥ ಹಿರಿಯರನ್ನು ಪಡೆದಂಥ ನಾವೇ ಭಾಗ್ಯರು, ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದರೆ ಅವರ ಮಾರ್ಗದರ್ಶನದಿಂದ ನಾವು ನಿಜಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು. ಡೆಲ್ಲಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಡೆಲ್ಲಿ ಕನ್ನಡ ಸಂಘ, ಹೆಗ್ಡೆ ಕನ್ನಡ ಸಂಘನೇ ಅಂತಲೇ ಮಾಡಿದ್ದಾರೆ. ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಾಗ ಕನ್ನಡ ಸಂಘನ ಅಲ್ಲಿ ಓಪನ್ ಮಾಡಿದರು. ಇವತ್ತಿಗೂ ಕೂಡ ಅಲ್ಲಿ ನನ್ನ ಕಸಿನ್ಸ್ ಇದ್ದಾರೆ. ಇವಾಗ ಸಂತೋಷ್ ಹೆಗ್ಡೆ ಸರ್ ಚೀಫ್ ಗೆಸ್ಟ್ ಅಂತ ಹೇಳಿದ ತಕ್ಷಣ ಕನ್ನಡ ಸಂಘದ ಬಗ್ಗೆ ನೆನಪು ಮಾಡಿದ್ರು. ನನಗೆ ಬಹಳ ಹೆಮ್ಮೆಯ ಸಂಗತಿ ನಮಗೆ. ಸೊ ಸಂತೋಷ್ ಹೆಗ್ಡೆ ಸರ್ಗೆ ನಮ್ಮೆಲ್ಲರ ಪರವಾಗಿ, ಸಿಗ್ನೇಚರ್ ಮೀಡಿಯಾ ಹೌಸ್ ಪರವಾಗಿ ನಾವು ಅವ್ರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರೂ ಕಡಿಮೆನೇ. ಸೊ ಕುಂಟುಬಿಲ್ಲಿ ವಿಶ್ವನಾಥ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಸರ್ ದಯಮಾಡಿ ಈ ವೇದಿಕೆಗೆ ತಾವು ಆಗಮಿಸಬೇಕು. ಹಿರಿಯರಾದಂಥ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಸರ್, ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅವರಿಗೆ ನಮ್ಮೆಲ್ಲರ ಪರವಾಗಿ ಒಮ್ಮೆ ಜೋರಾದ ಚಪ್ಪಾಳೆಗಳನ್ನು ನೀಡೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರಿಗೆ ದೇವರು ಆರೋಗ್ಯ ಆಯಸ್ಸನ್ನು ನೀಡಿ ಕಾಪಾಡಲಿ ಅನ್ನೋದೇ ನಮ್ಮ ಆಶಯ.